ಬೇಗ ಇನ್ನೊಂದು ಬೇಗ ಮುಗಿಸಿ ಶೂಟ್ ಮುಗಿಸಿ ಹೋಗಬೇಕಿತ್ತು ಅನ್ನೋ ಕಾರಣಕ್ಕೋಸ್ಕರ ನಮ್ಮದು ಸಂಡೇ ಎಪಿಸೋಡು ಬೇಗ ಶುರುವಾಗಿತ್ತು. ಆ ಕಾರಣಕ್ಕಾಗಿ ಮತ್ತೆ ಎಲ್ಲೂ ಕೂಡ ನಮಗೆ ಒಳಗಡೆ ಇದ್ವಿ ಸಿಕ್ಕಿರು, ಕಳಿಸ್ಬೇಕಾದ್ರೂ ಒಳಗಡೆ ಕಳಿಸಿದ್ರು, ಹೋಗ್ಬೇಕಾದ್ರೂ ನಾನು ಈ ಕಡೆ ಬಂದೆ, ಇಮಿಡಿಯೇಟ್ ಆಗಿ ಹೊರಗಡೆ ಹೋದ್ರು. ನನಗೂ ಮತ್ತು ಅದು ಕಷ್ಟ ಇದೆ ಸುದೀಪ್ ಸರ್ ಹತ್ರ ಹೋಗಿ ಸರ್ ಮಾತಾಡೋದು ಅಂತ ಅನ್ನೋದು. ನನಗೆ ಕೇಳೋಕ್ಕೂ ಧೈರ್ಯ ಬರಲಿಲ್ಲ. ನಾನು ಸುದೀಪ್ ಸರ್ಗೆ ಫಸ್ಟಿಗೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ರೇ ಸಾಕು ಅಂತ ಅಂದ್ಕೊಳ್ಳೋರು ನಾನು. ಈಗ ಹೋಗಿ ಹಗ್ ಮಾಡಿದ್ದೀರಾ, ಒಂದು ಪ್ರೌಡ್ ಫೀಲ್ ಅಂತ ಅನ್ಸುತ್ತಲ್ಲ ನಿಮ್ಗದು? ಒಬ್ಬ ಅವ್ರ ಹತ್ರ ನಿಂತ್ಕೊಂಡು ಅವ್ರನ್ನ ನೋಡ್ತಿರೋದೇ ಚಂದ. ನನಗೆ ಅವ್ರ ಜೊತೆ ಮಾತಾಡೋದಕ್ಕಿಂತ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡಿದ್ರೆ ಸಾಕು. ಅವರ ಮಾತು ಅವ್ರ ಹತ್ರ ಮಾತಾಡಿಯೇ ನಾವೇನೋ ಕಲಿಬೇಕು ಅಂತಿಲ್ಲ. ಅವರು ನೋಡ್ತಾ ಅವ್ರು ಮಾತಾಡ್ತಿರೋದನ್ನು ಹೀಗೆ ನೋಡ್ತಾ ಇದ್ರೇ ಸಾಕು. ವೀಕೆಂಡ್ ಬಂದಾಗ ಒಂದೊಂದು ಮಾತಲ್ಲೂ ಎಷ್ಟೋ ಇನ್ಸ್ಪಿರೇಷನ್ ಆಗೋ ವಿಷಯಗಳು ಬರ್ತಾಯಿತ್ತು. ಅಷ್ಟು ವೀಕೆಂಡಲ್ಲಿ ನಿಮ್ಗೆ ಇಷ್ಟ ಆಗಿದೆ ಯಾವುದು ಸುದೀಪ್ ಸರ್ದು? ನನಗೆ ಮಾರಿ ಹಬ್ಬ ಟಾಸ್ಕಲ್ಲಿ ಎಲ್ರಿಗೂ ಪ್ರಸಾದ ಬೀಳುತ್ತಲ್ಲ, ಆ ವೀಕಲ್ಲಿ ತುಂಬ ಇನ್ಸ್ಪಿರೇಷನ್ ಅವ್ರ ಮಾತಲ್ಲಿ. ಧನರಾಜ್ ಅವರು ಎಲ್ಲ ಕುಂಕುಮ ಹಚ್ಚಿ ಬೀಳಿಸ್ಬೇಕಾದ್ರೆ ನೀವು ಆ ಕಡೆ ಓಡ್ತೀರಾ, ಆ ಕುಂಕುಮನೂ ನಿಮ್ಮ ಮೈ ಮೇಲೆ ಬೀಳದಂಗೆ ಓಡ್ತೀರಾ ಅಂದಾಗ ಅವು ಶಿಟ್ ನಾನು ಯಾಕೆ ಹೀಗೆ ಮಾಡಿದೆ ಅನ್ನೋ ಥರ. ನನಗೆ ಆ್ಯಕ್ಚುಲಿ ಇದ್ದದ್ದು ಆ ಕೊಲಾಬ್ರೇಷನ್ ಡ್ರೆಸ್ಸು ಅವರು ಮತ್ತೆ ಕೊಲೆ ಮಾಡಿದರೆ ಅಂತ ಅನ್ನಿಸ್ತು. ಆ ಕಾರಣಕ್ಕಾಗಿ ಓಡಿದೆ. ಬಟ್ ಅವ್ರು ಹೇಳೋ ಮಾತು ಹೌದಲ್ಲ, ಇರೋ ಅಷ್ಟು ಕಂಟೆಸ್ಟೆಂಟ್ಗಳಲ್ಲಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟ್ ಯಾರು ಅಂತಾಗ 3 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ ಅಂದರೆ ಮಿಕ್ಕವ್ರು ಏನು ಮಾಡಿದ್ದಾರೆ ಅಂದರೆ ನಾವು ಏನೂ ಮಾಡಿಲ್ವಾ? ಅವ್ರಿಗೆ ಅಂದರೆ ಅವ್ರ ಹತ್ರ ಸ್ಟ್ರೆಂತ್ ಇದೆ, ಅವ್ರು ಟಾಸ್ಕಲ್ಲಿ ಚೆನ್ನಾಗಿದ್ದಾರೆ, ಅವರು ಮಾತಾಡೋ ಕಡೆಯಲ್ಲಿ ಮಾತಾಡ್ತಾರೆ, ಅವ್ರಿಗೆ ಮಾತು ಗೊತ್ತು, ಅವರು ಒಂದು ಎಗ್ರೆಷನ್ ಇದರಲ್ಲಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಆ ರೀತಿ ಇಲ್ಲ. ಹನುಮಂತನ ಕೂಡ ಸೇಮ್ ನಾನು ಯೋಚನೆ ಮಾಡೋ ಥರನೇ ಇರ್ತಾರೆ. ಹನುಮಂತನ ಆ ಸ್ಟ್ರಾಂಗೆಸ್ಟ್ ಕಂಟೆಸ್ಟಲ್ಲಿದ್ದಾರೆ, ನಾನು ಯಾಕಿಲ್ಲ ಅನ್ನೋ ರೀತಿ ನನಗನ್ನಿಸ್ತು. ಆಮೇಲೆ ಇಷ್ಟು ವಾರದವರೆಗೂ ಬಂದಿದ್ದೀನಿ. ಅಕಸ್ಮಾತ್ ನಾನು ಮೊದಲನೇ ವೀಕಿಂದಲೇ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಯಾರಿಗಿಂತಲೂ ಕಮ್ಮಿ ಅಲ್ಲ, ನಾನು ಎಲ್ರಿಗಿಂತ ಸ್ಟ್ರಾಂಗ್ ಅನ್ನೋ ರೀತಿ ಮೊದಲೇ ಅಂದ್ಕೋತಿದ್ರೆ ನಾನು ಫಿನಾಲೆಯಲ್ಲಿ ಇಷ್ಟೊತ್ತಿಗೆ ಸುದೀಪ್ ಸರ್ ಕೈಯಲ್ಲಿ ಒಂದು ಕೈ ನಂದೇ ಇರ್ತಿತ್ತು ಅಂತ ಅನಿಸ್ತದೆ. ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇದೆ ಅಂತ ಅಂತಿದ್ದವನು ಅಷ್ಟೊಂದು ಕಾನ್ಫಿಡೆನ್ಸ್ ನಾನು ತಗೊಂಡಿಲ್ಲ ಅಂತ ಅನಿಸ್ತು. ಇಲ್ಲ, ನಾನು ಇದ್ದ ಲೈಫಲ್ಲಿ ನನಗೆ ಅದೇ ಆ ವೀಕಲ್ಲಿ ಬಂದಾಗ ನಾನು ಸುದೀಪ್ ಸರ್ ಆ ಥರ ಹೇಳಿದಾಗ ನನಗನ್ಸಿದ್ದು ಹೌದು, ನನ್ನ ಜೀವನದಲ್ಲೂ ಇದನ್ನು ಅಳವಡಿಸ್ಕೊಂಡ್ರೆ ನಾನಾಗಿ ಎಲ್ಲ ಅವಕಾಶಗಳನ್ನ ಕೇಳ್ಕೊಂಡು ಹೋದವನಲ್ಲ, ಅದಾಗೆ ಬಂದಿದೆ. ಅದಾಗೆ ಬಂದಾಗ ನನ್ನನ್ನು ಪ್ರೂವ್ ಮಾಡಿಕೊಂಡು ನಾನು ಇಲ್ಲಿವರೆಗೂ ಈ ಸ್ಟೇಜ್ವರೆಗೂ ಬಂದಿದ್ದೀನಿ. ಅಕಸ್ಮಾತ್ ನನ್ನಲ್ಲಿ ಸ್ಟ್ರೆಂತ್ ಇದೆ, ನನ್ನಲ್ಲಿ ನಾನು ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ತಿದ್ರೆ ಇಂಥ ಎಷ್ಟೋ ಸ್ಟೇಜ್ಗಳನ್ನ ದಾಟಿ ಏನೋ ದೊಡ್ಡ ಸಾಧನೆ ಮಾಡ್ತಿದ್ನೋ ಏನೋ. ಇರೋದೊಂದು ಸಣ್ಣ ಜೀವನ, ಅದರಲ್ಲಿ ನಮಗೆ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡ್ರೆ ನಾವು ಒಂದು ಲೈಫ್ನ ಫುಲ್ಫಿಲ್ ಮಾಡೋದು ಅಂತ ಹೇಳ್ತಾರಲ್ಲ, ಅದನ್ನು ಆದಷ್ಟು ಬೇಗ ಮಾಡ್ತಿದ್ವೋ ಏನೋ ಅಂತ ಅನ್ನಿಸ್ತದೆ. ನಾನು ಅದನ್ನು ಹೇಗೆ ತಗೊಂಡಾದರೆ ಫಸ್ಟ್ ವೀಕಿಂದ ಲಾಸ್ಟ್ ವೀಕ್ವರೆಗೆ ಇರ್ತೀನೋ ಇಲ್ಲೋ ಅಂತ ನಾನು ಅಂದ್ಕೊಂಡು ಬಂದೆ. ಆದರೆ ಇದ್ದೀನಿ, ಅಷ್ಟು ಕೆಪಾಸಿಟಿ ಇದೆ ಅಂತ ಆಯಿತು. ನನ್ನ ಲೈಫಲ್ಲೂ ಹಾಗೆ ಅಲ್ವಾ. ನಾನು ಯೋಚನೆ ಮೊದಲೇ ಮಾಡ್ತಿದ್ರೆ ಇಲ್ಲಿ ಬಿಗ್ ಬಾಸ್ ವೇದಿಕೆ ಅನ್ನೋ ಸಿಕ್ಕಿದೆ, ಇಷ್ಟು ವಾರ ಇದೆ, ಅದೊಂದು ದೊಡ್ಡ ಅಚೀವ್ಮೆಂಟ್. ಅದನ್ನೇ ನಾನು ಸಾಧಿಸಿದ್ದೀನಿ ಅಂದರೆ ಇಂಥ ಯೋಚನೆಗಳೆಲ್ಲ ನನಗೆ ಮೊದಲೇ ಮಾಡ್ತಿದ್ರೆ ಇನ್ನೂ ಎಲ್ಲೋ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಿದ್ನೋ ಅಂತ ಅನ್ನಿಸ್ತು. ಫ್ಯಾಮಿಲಿ ರೋಡ್ ಅಂತ ಬಂದಾಗ ಎಲ್ರಿಗೂ ಅಪ್ಪ ಅಮ್ಮ ಅಣ್ಣ ತಮ್ಮ ಅಷ್ಟೇ ಬರ್ತಿದ್ರು, ಅಕ್ಕ ತಂಗಿ ಬರ್ತಿದ್ರು. ಆದರೆ ಇಷ್ಟು ವರ್ಷ ಬಿಗ್ ಬಾಸ್ ಸೀಸನ್ನಲ್ಲಿ ಕೂಡು ಕುಟುಂಬ ಅಂದರೆ ದೊಡ್ಡ ಫ್ಯಾಮಿಲಿ ಬಂದಿದ್ದು ಅಂದರೆ ನಿಮ್ಮ ಫ್ಯಾಮಿಲಿನ, ಅದು ಹೇಗೆ ಅನಿಸ್ತು ನಿಮಗೆ? ಅದಂತೂ ತುಂಬ ಅಂದರೆ ತುಂಬ ಖುಷಿ ಕೊಟ್ಟ ದಿನ. ಆ ಟೈಮು ಅದು ಬೇರೆ ನಿಮ್ಮ ಹುಲಿ ಡ್ಯಾನ್ಸ್ ಬೇರೆ ಹಾಕ್ಬಿಟ್ಟಿದ್ರು ಸಾಂಗ್ ಬೇರೆ ನಮ್ಮದು ಫಿಲಿನಲ್ಲಿಗೆ ಚೆನ್ನಾಗಿತ್ತು. ನಾನು ಇನ್ನು ಸ್ವಲ್ಪ ಹೊತ್ತು ದಿನ ಇರ್ತಾರೆ ಅನ್ನೋ ಥರ ಅಂದ್ಕೊಂಡಿದ್ದೆ. ಆ ಹೊತ್ತು ಅಷ್ಟೊತ್ತು ಇರ್ಲಿಕ್ಕೆ ಆಗಲಿಲ್ಲ. ಬಟ್ ನನಗೆ ಅಷ್ಟು ಜನರನ್ನು ನೋಡಿದ್ದೀನಿ, ಅಷ್ಟು ಜನರ ಹತ್ರ ಇವರೆಲ್ಲ ಬಂದಿದ್ದಾರೆ ಅಂದರೆ ನನಗೇನಂದರೆ ನನ್ನ ಆಸೆ ಅದು, ಬಿಗ್ ಬಾಸ್ ಮನೆಗೆ ಒಂದು ಸಲ ಕಾಲಿಟ್ಟರೆ ಸಾಕು ಅಂತ, ಕಾಲಿಟ್ಟು ಹೋದರೆ ಸಾಕು ಅನ್ನೋದು ನನ್ನ ಆಸೆ. ನಾನು ಕಂಟೆಸ್ಟೆಂಟಾಗಿ ಬಂದಿದ್ದೇನೆ.
ಆ ಥರ ನನ್ನಾದಿಗೆ ಆಸೆ ಪಡೋರು ಎಷ್ಟೋ ಕೋಟಿಗಟ್ಟಲೆ ಜನ ಇದ್ದಾರೆ. ಅವರಲ್ಲಿ ನನ್ನ ಫ್ಯಾಮಿಲಿಯವರು ಇಷ್ಟು ಜನ ಬಂದಿದ್ದೇನೆ, ಅದು ಬಿಗ್ ಬಾಸ್ ನಂಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ನಾನು ಕೇಳೇ ಇರಲಿಲ್ಲ, ಅದು ದೊಡ್ಡ ವಿಷಯ ನಂದು. ನನ್ನ ಈ ಒಂದು ಆಸೆನ ಈಡೇರಿಸಿ ಅಂತ ಕೇಳಬೇಕು ಅಂತ ಬಯಸಿರೋನು ನಾನು ಕೇಳೋ ಮುಂಚೆನೇ ಅದನ್ನು ತಂದು ಕೊಟ್ಟಿದ್ದಾರೆ. ನನ್ನ ಮಗಳನ್ನು ತೋರಿಸ್ತಾರೆ. ನನ್ನ ಮಗಳಿಗೆ ಜೀವನದ ಹೌದು, ಈಗ ಅದನ್ನೇ ಕೇಳಕ್ ಬಂದೆ. ಎಲ್ಲ ತಂದೆಗೆ ತಾಯಿಯಾಗಿರೋ ಒಂದು ಆಸೆ ಇರುತ್ತೆ, ಆದರೆ ನಿಮ್ಮ ಮಗಳು ಚಿಕ್ಕದ್ರಲ್ಲೇ ಅದನ್ನ ಈಡೇರಿಸ್ಕೊಂಡ್ರು ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ಕರ್ನಾಟಕ ಜನ ಎಲ್ಲ ನಿಮ್ಮ ಮಗಳನ್ನ ನೋಡಿದ್ರು. ಒಂದು ತಂದೆ ಆಗಿ ನಿಮಗೆ ಅದೆಷ್ಟು ಪ್ರೌಡ್ ಮೂಮೆಂಟ್ ಅನಿಸ್ತು, ಒಂದು ಟಚ್ ಆಯಿತು. ನನಗೆ ಫ್ಯಾಮಿಲಿ ರೌಂಡ್ ಬರಬೇಕಾದ್ರೆ ಮಗಳನ್ನು ಕರ್ಕೊಂಡು ಬರ್ಬೋದು ಅನ್ನೋದೊಂದು ಆಸೆ ಆಯಿತು. ಕರ್ಕೊಂಬಂದರೆ ಎಲ್ಲರೂ ನೋಡ್ತಾರೆ, ಆ ಆಶೀರ್ವಾದ ಪ್ರೀತಿ ಸಿಗುತ್ತೆ ಅನ್ನೋ ಥರ ಅನಿಸ್ತಿತ್ತು. ಅದು ಮುದ್ದು ಮುಖನ ಬಿಗ್ ಬಾಸ್ ಝೂಮ್ ಹಾಕಿ ಜನಗಳಿಗೆ ತೋರಿಸ್ತಾ ಇದ್ರು, ಅಷ್ಟು ಕ್ಯೂಟ್ ಇದ್ದಾಳೆ ಮಗಳು. ನನಗೆ ಆ ಮಗಳು ನೋಡಿದ್ದು ಒಂದು ತಿಂಗಳಲ್ಲಿ ಆ ಒಂದು ರೂಪ ಬೇರೆ, ಈಗ ನೋಡ್ತಿರೋ ರೂಪ ಬೇರೆ. ಅದರ ಮಿಡ್ಲಲ್ಲಿ ನೀವು ಅಷ್ಟು ತಿಂಗಳಾಯ್ತಲ್ಲ, ಆ ತಿಂಗಳಲ್ಲಿ ಎಲ್ಲ ನಾನು ನೆನೆಸ್ಕೊತಿದ್ದೆ. ನನ್ನ ಮಗಳು ಹೀಗೆ ಕಾಣಿಸ್ತಿರ್ಬೋದು, ಹೀಗಿರ್ಬೋದು, ಹೀಗೆ ಎತ್ಕೋತಿದ್ದೇನೆ, ಅವಳು ನೋಡಿದಾಗ ನಗ್ತಿದ್ದಾಳೆ, ಇಂಥದ್ದೇ ಯೋಚನೆಗಳು ಬರ್ತಿತ್ತು ನನಗೆ ಪ್ರತಿ ತಿಂಗಳು. ಅವಳದು ಇವತ್ತು ಕೂಡ ಅಷ್ಟೇ, 21, ಇವತ್ತು 5 ತಿಂಗಳು ಕಂಪ್ಲೀಟ್ ಆಗಿದೆ. ಅವಳು ನಗು, ಅವಳು ಈಗ ಎಷ್ಟು ಮಿಸ್ ಮಾಡ್ಕೋತಿದ್ದೆ ಅಂದರೆ, ಅವಳ ಜೊತೆ ನಾನು ಕಾಲ ಕಳೆದೇ ಇರಲಿಲ್ಲ ಇಷ್ಟು ತಿಂಗಳು. ಈಗ ಬಿಗ್ ಬಾಸ್ ಮನೆಯಿಂದ ಬಂದ ಕೂಡಲೇ ಇಂಟರ್ವ್ಯೂ ಕೊಡೋದು, ಅಷ್ಟು ಟೈಮ್ಗಳ ನಡುವೆ ನನಗೆ ಟೈಮ್ ಸಿಗೋದು ರಾತ್ರಿ. ಆ ರಾತ್ರಿ ಹೊತ್ತಲ್ಲೇ ನಾನು ಅವಳನ್ನ ನೋಡ್ಕೋಬೇಕು, ಅವಳ ಜೊತೆ ಅವಳು ಒದ್ದಾಟ, ಅವಳು ಆಟ ಆಡ್ತಿರೋದು. ನಿನ್ನೆನೂ ಅಷ್ಟೇ ಹಿಂಗೆ ಮೇಲೆ ಇಟ್ಕೊಂಡು, ಎದೆ ಮೇಲೆ ಇಟ್ಕೊಂಡು ಮಲಗಿಸ್ದೆ. ಎಷ್ಟು ಮಿಸ್ ಮಾಡ್ಕೋತಿದ್ನಲ್ಲ ಇದನ್ನೆಲ್ಲ. ಒಂದು ತಂದೆಯಾಗಿ ನಾನು ಮಿಸ್ ಮಾಡ್ಕೊತಿದ್ದಾನಲ್ಲ. ಈಗೆಲ್ಲ ನನಗೆ ಸಿಕ್ಕಿದೆ. ಆ ಒಂದು ತಿಂಗಳಲ್ಲಿ ಅವಳನ್ನ ನೋಡೋಕ್ಕಾಗಲಿಲ್ಲ. ಬಟ್ ಈಗ ಅವಳು ದೊಡ್ಡವಳಾದ್ಮೇಲೆ ನನ್ನ ಅಪ್ಪ ಹೇಗಿದ್ರು, ಅಪ್ಪ ಈ ಥರ ಮಾಡ್ತಿದ್ರು, ನನಗೋಸ್ಕರ ಇಷ್ಟೆಲ್ಲ ಪರಿತಪಿಸ್ತಿದ್ರು. ಒಂದು ವಿಡಿಯೋ ಇಟ್ಕೊಂಡ್ಬಿಟ್ಟು ಅವ್ರು ದೊಡ್ಡವರಾದ್ರೂ ಒಂದು ಮೆಮೊರೇಬಲ್ ವಿಡಿಯೋ. ನಾನು ಕಂಟೆಸ್ಟೆಂಟ್ ಆಗಿ ಮುಂದಕ್ಕೆ ಹೋಗ್ತಾರೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಮಗುವಾಗಿದ್ದಾಗ ಹೋಗಿದ್ದಾಗ ಒಂದು ಮೆಮೊರೀಸು. ಆಮೇಲೆ ನೋಡಿ, ಎಲ್ಲ ಮಕ್ಕಳಿಗೆ ಎಲ್ಲ ಒಂದು ಅಷ್ಟಮಿ ಅಥವಾ ಗಣೇಶೋತ್ಸವ ಅಥವಾ ಎಲ್ಲ ಒಂದು ಮನೆ ಹತ್ರ ನಡೆಯೋ ಪ್ರೋಗ್ರಾಮು, ಇಲ್ಲಿ ಒಂದು ಸ್ಟೇಜ್ ಸಿಗುತ್ತೆ. ನನ್ನ ಮಗಳಿಗೆ ಇಷ್ಟು ಸಣ್ಣ ಏಜಲ್ಲಿ ಅಷ್ಟು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಒಂದು ದೊಡ್ಡ ವೇದಿಕೆ. ಒಂದು ನೋಡಿ, ಮಗಳ ಹೆಸರೇನು ಹೇಳಿ? ಪ್ರಸಿದ್ಧಿ. ಅದಕ್ಕೆ ಪ್ರಸಿದ್ಧಿ ಆಗ್ಬಿಟ್ಟಿದೆ. ನೀವು ಹೆಸರಿಟ್ಟಿರೋದಕ್ಕೂ ಅವ್ರ ಪ್ರಸಿದ್ಧಿ ಆಗಿರೋದಕ್ಕೂ ಚೆನ್ನಾಗಿದೆ. ನೆಕ್ಸ್ಟ್ ಕಮ್ ಬ್ಯಾಕ್ ಬಿಗ್ ಬಾಸ್ ಬರೋಣ. ಬಿಗ್ ಬಾಸ್ ಮನೇಲಿ ಟ್ರಯಾಂಗಲ್ ಲವ್ ಸ್ಟೋರಿ ಇದೆಯಾ? ಇಲ್ಲಪ್ಪ, ಆ ಥರ ಏನು ಕಾರಣ. ಮೋಕ್ಷಿತ್ ಅವ್ರಿಗೆ ಅವ್ರಿಗೇನು ಗೊತ್ತಾ, ಮೋಕ್ಷಿತ್ ಅವ್ರಿಗೆ ನಾವು ಇಲ್ಲಿ ಏನಾದರೂ ಡಬಲ್ ಮೀನಿಂಗ್ ಜೋಕ್ ಥರ ಏನಾದಿದ್ರೆ ಏನದು ಅಂತ ಕೇಳ್ತಾರೆ. ಮತ್ತು ಅವರು ಆ ಒಂದು ಕ್ಯಾಟಗರಿಯಲ್ಲೇ ಇಲ್ಲ ಅಂತ ಅನಿಸ್ತದೆ ನನಗೆ. ಬಹುಶಃ ನೀವು ಹೇಳೋ ಪ್ರಕಾರ ತ್ರಿವಿಕ್ರಮ್ ಮೋಕ್ಷಿತ ಇರ್ಬೋದಾ ಅನ್ನೋ ಥರ. ತ್ರಿವಿಕ್ರಮ್ಗೆ ಮೋಕ್ಷಿತ ಮೇಲೆ ಕ್ರಶ್ ಇರಬಹುದಾ? ಕ್ರಶ್ ಮದುವೆ ಆಗಿಲ್ಲ, ಕ್ರಶ್ ಇರ್ಬೋದಾ? ಕ್ರಶ್ ಇದ್ರೂ ಇರ್ಬೋದೇನೋ. ಭವ್ಯ ತ್ರಿವಿಕ್ರಮ್ ಲವ್ ಮಾಡ್ತಿದ್ದಾರಾ? ಭವ್ಯ ತ್ರಿವಿಕ್ರಮ್ ಅವರು ಹೌದು ಲವ್ ಮಾಡ್ತಾರಂತ ನಂಗೆ ಗೊತ್ತು. ಅವರು ನಾನು ಆ್ಯಕ್ಚುಲಿ ಭವ್ಯ ಅವ್ರ ಹತ್ರ ನಾನೇ ಕೇಳ್ತೇನೆ, ಇಂಥದ್ದೆಲ್ಲ ಸ್ಟೇಟ್ಮೆಂಟ್ ಪಾಸ್ ಮಾಡಬೇಡ ಅಂತ ಹಿಂಗೆ ಗುರಾಯಿಸ್ತಾರೆ ನನ್ನನ್ನು. ಧನರಾಜ್ ಅಣ್ಣ ಆ ಥರ ಹೇಳಬೇಡ ಅಂತ ಗುರಾಯಿಸ್ತಾರೆ. ಇದನ್ನೆಲ್ಲ ನೋಡಿದಾಗ ನಾನು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಬಂದು ಕೊಂದು ಸಾಯಿಸ್ತಾರೆ ನಾನು. ಅಷ್ಟೊಂದು ಭಯ ಇದೆಯಾ? ಭಯ ಏನಿಲ್ಲ, ಬಟ್ ಆ ಥರ ಸ್ಟೇಟ್ಮೆಂಟ್ ಕೊಟ್ಟರೆ. ನೀವು ಮೊನ್ನೆಯಿಂದ ಬಂದಿದ್ದೀರಾ ಹೊರಗಡೆ, ನೀವು ರೀಲ್ಸ್ ತೆಗೆದ್ರೆ ನೋಡಬಹುದು ಅನ್ಕೊಂತೀನಿ. ನಾನು ನೋಡಿಲ್ಲ ಕೆಲವೊಂದು ರೀಲ್ಸ್.